ನಮ್ಮಲ್ಲಿ 4.5 ಲಕ್ಷದಿಂದನೂ 30 ಲಕ್ಷದವರೆಗೂ ಸೈಟ್ಗಳು ಸಿಗುತ್ತೆ. ಈ ಕಡೆ ಬಂದರೆ ದೊಡ್ಡಬಳ್ಳಾಪುರಕ್ಕೆ ಹತ್ರ ಆಗುತ್ತೆ, ಈ ಕಡೆ ನೆಲಮಂಗಲಕ್ಕೂ ಹತ್ರ ಆಗುತ್ತೆ, ಹೆಸರುಘಟ್ಟಕ್ಕೂ ಹತ್ರ ಆಗುತ್ತೆ. ಅಂಗಡಿಗಾಗಲಿ, ಕಾಲೇಜ್ ಆಗಲಿ, ಹಾಸ್ಪಿಟ್ಲ್ ಆಗಲಿ ಎಲ್ಲದಕ್ಕೂ ಅನುಕೂಲವಾಗಿದೆ. ಏನು ಇನ್ವೆಸ್ಟ್ ಮಾಡಿದಾರೋ ಅವ್ರಿಗೆ 1 to ಡಬಲ್ ಲಾಭ ಸಿಗೋ ಅಂತ ಲೇಔಟ್ಗಳು ಇದೆ. ಮನೆ ಕಟ್ಟೋದಕ್ಕೆ ಏನೇನು ಬೇಕು ಎಲ್ಲ ಫೆಸಿಲಿಟಿನೂ ಈ ಲೇಔಟಲ್ಲಿ ನಾವು ಕೊಟ್ಟಿದ್ದೀವಿ. ಡಾಕ್ಯುಮೆಂಟ್ ವಿಚಾರದಲ್ಲಿ ಕ್ಲಿಯರ್ ಟೈಟಲ್ ಇದೆ. ಈ ಒಂದು ಲೇಔಟ್ ನೋಡ್ತಾ ಇದ್ದೀರಲ್ಲ, ಇದು ರೈಲ್ವೆ ಗೊಲ್ಲಳ್ಳಿ ಬೈಲಾಂಜನೇಯ ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ಲೇಔಟು. ಇದು ನೆಲಮಂಗಲದಿಂದ 5 to 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನೀವೇ ನೋಡಿ, ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಾಗಿದೆ. ಅಕ್ಕಪಕ್ಕದಲ್ಲಿ ಮನೆಗಳಿದೆ. ನಿಯರೆಸ್ಟಾಗಿ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸ್ಕೂಲ್ ಇದೆ. ಇದು ಇನ್ನೊಂದು ಬಂದು ಏರ್ಪೋರ್ಟ್ಗೆ ಹತ್ರ ಆಗುತ್ತೆ. ಏರ್ಪೋರ್ಟ್ ರೋಡಿಗೆ ಕನೆಕ್ಟಿವಿಟಿ ಚೆನ್ನಾಗಿದೆ. ಇದರಲ್ಲಿ 30-40 ಸಿಗುತ್ತೆ, 20-30 ಸಿಗುತ್ತೆ. ಮನೆ ಕಟ್ಟೋದಕ್ಕೆ ಏನೇನು ಬೇಕು ಎಲ್ಲ ಫೆಸಿಲಿಟಿನೂ ಈ ಲೇಔಟಲ್ಲಿ ನಾವು ಕೊಟ್ಟಿದ್ದೀವಿ. ಸರ್, ಡಾಕ್ಯುಮೆಂಟ್ ವಿಚಾರದಲ್ಲಿ ಕ್ಲಿಯರ್ ಟೈಟಲ್ ಇದೆ. ನಾವು ಕಸ್ಟಮರ್ ಕೊಡೋಕ್ಕಿಂತ ಮುಂಚೆನೇ ನಾವು ಒಂದ್ಸಲ ಡಾಕ್ಯುಮೆಂಟ್ಗಳನ್ನ ವೆರಿಫೈ ಮಾಡಿ, ನಮ್ಮ ಕಡೆಯಿಂದ ಲಾಯರ್ ಹತ್ರ ಎಲ್ಲ ವೆರಿಫೈ ಮಾಡಿ ಲೀಗಲ್ ತಗೊಂಡು ಆಮೇಲೆ ನಾವು ಕಸ್ಟಮರಿಗೆ ಕೊಡ್ತೀವಿ. ಕಸ್ಟಮರು ಅವರು ಲೀಗಲಿ ಕೊಡಲಿ. ಲೀಗಲೆಲ್ಲ ಕೊಟ್ಟಿದ ಮೇಲೆ ನಾವು ಅವ್ರ ಹತ್ರ ಎಲ್ಲ ಅವ್ರದ್ದೆಲ್ಲ ಒಪಿನಿಯನ್ ಬಂದಾದಮೇಲೆ ನಾವು ಅವ್ರ ಹತ್ರ ಬುಕ್ಕಿಂಗ್ ಅಮೌಂಟ್ ಅಂತ ತಗೊಂಡು ಇದು ಮಾಡ್ಕೊತೀವಿ. ದೇವನಹಳ್ಳಿ ದೊಡ್ಡಬಳ್ಳಾಪುರ ರೋಡ್ಗೆ ಇಲ್ಲಿ ಕನೆಕ್ಟಿವಿಟಿ ಆಗುತ್ತೆ. ಮೇನ್ ರೋಡ್ಗೆ, ನೆಲಮಂಗಲದಿಂದ ಮೇನ್ ರೋಡಿಗೆ ಕನೆಕ್ಟಿವಿಟಿ. ಮೇನ್ ರೋಡಿಂದ 1/2 ಕಿಲೋಮೀಟ್ರ್ ಇದೆ. ನೆಕ್ಸ್ಟ್ ಹಿಂಗೆ ಮುಂದಕ್ಕೆ ಹೋದರೆ ಶಿವಕುಮಾರ್ ಇಂಜಿನಿಯರಿಂಗ್ ಕಾಲೇಜ್ ಆಗುತ್ತೆ. ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಈ ಕಡೆ ಬಂದರೆ ದೊಡ್ಡಬಳ್ಳಾಪುರಕ್ಕೆ ಹತ್ರ ಆಗುತ್ತೆ, ಈ ಕಡೆ ನೆಲಮಂಗಲಕ್ಕೂ ಹತ್ರ ಆಗುತ್ತೆ, ಹೆಸರುಘಟ್ಟಕ್ಕೂ ಹತ್ರ ಆಗುತ್ತೆ. ಎಲ್ಲ ಸರೌಂಡಿಂಗಲ್ಲಿ ಬಂದು ಈ ಮಧ್ಯದಲ್ಲಿದೆ ಈ ಲೇಔಟ್. ಏನು ಇನ್ವೆಸ್ಟ್ ಮಾಡಿದಾರೋ ಅವ್ರಿಗೆ 1 to ಡಬಲ್ ಲಾಭ ಸಿಗೋ ಅಂತ ಲೇಔಟ್ಗಳು ಇದೆ. ಪ್ರೈಸ್ ಯಾವ ಥರ ಇದೆ? ಸೊ ಪ್ರೈಸ್ ಬಂದು 20-30ಗೆ ಬಂದು 8 ಲಕ್ಷ, 30-40ಗೆ ಬಂದು 16 ಲಕ್ಷ. ಆಮೇಲೆ ನಿಮ್ಮ ಚಾನಲ್ ಮುಖಾಂತರ ಬಂದವರಿಗೆ ನಾವು ಯಾರು ಸೈಟ್ ರಿಜಿಸ್ಟ್ರ್ ಮಾಡ್ಕೊತಾರೆ ಅವ್ರಿಗೆ ನಾವು ಪೆನ್ಷನ್ಗೆ ಹಾಕ್ಕೊಡ್ತೀವಿ. ಸೈಟ್ ರಿಜಿಸ್ಟ್ರ್ ಆದಮೇಲೆ ಕಾಂಪೌಂಡ್ ವ್ಯವಸ್ಥೆ ಏನಿದೆ ನಾವು ಮಾಡಿಕೊಡ್ತೀವಿ. ಅದು ನಮ್ಮ ಕಡೆಯಿಂದ ನಾವು ಫ್ರೀಯಾಗಿ ಕೊಡ್ತೀವಿ ಅವ್ರಿಗೆ. ಬುಕ್ಕಿಂಗ್ ಅಮೌಂಟ್ ಎಷ್ಟು? ಸೊ ಬುಕ್ಕಿಂಗ್ ಅಮೌಂಟು ನಾವು ತಗೊತಾ ಇರೋದು 10,000 ರೂಪಾಯಿ ಕೊಡಿ. 10,000 ರೂಪಾಯಿ ಕೊಟ್ಟು ಸೈಟ್ ಬುಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಲೀಗಲ್ಗೆ ಹೋಗ್ಬಿಟ್ಟು ಆಮೇಲೆ ಲೀಗಲ್ ಓಕೆ ಆಯಿತು ಅಂತಂದರೆ 30% ಅಮೌಂಟ್ ಇರುತ್ತೆ. 30% ಅಮೌಂಟ್ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಇಲ್ಲ ನಾವು ಡೈರೆಕ್ಟ್ ರಿಜಿಸ್ಟ್ರಿಗೆ ಮಾಡ್ಕೊತೀವಿ ಅಂತಂದರೆ ಡೈರೆಕ್ಟ್ ರಿಜಿಸ್ಟ್ರಾದರೂ ಮಾಡ್ಕೊಳ್ಳಿ. ಸರ್, ನಮ್ಮ ಲೇಔಟಲ್ಲಿ ಇದು ಫೇಸ್ 1 ಅಂತ ಮಾಡಿದ್ದು. ಈ ಕಡೆ ಎಲ್ಲ ಮನೆಗಳು ಕಟ್ಕೊಂಡು ಆರಾಮಾಗಿದ್ದಾರೆ. ಆಮೇಲೆ ಇಲ್ಲಿ ನಮಗೇನು ಅನುಕೂಲ ಆಗುತ್ತೆ ಅಂತಂದರೆ, ಇಲ್ಲಿ ಮೊದಲು ನಮ್ಗೆ ಅಂಗಡಿಗಾಗಲಿ, ಕಾಲೇಜ್ ಆಗಲಿ, ಹಾಸ್ಪಿಟ್ಲ್ ಆಗಲಿ ಎಲ್ಲದಕ್ಕೂ ಅನುಕೂಲವಾಗಿದೆ. ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದೆ ಡಬಲ್ ಆಗುತ್ತಾ? ಹೌದು ಸರ್, ಖಂಡಿತ. ಬಿಫೋರ್ ನಮಗೆ 5-6 ಇಯರ್ಸ್ ಬ್ಯಾಕ್ ಸೈಡಲ್ಲೇ ಇಲ್ಲಿ ನೀವು ಯಾರನ್ನಾರು ವಿಚಾರಿಸಿ ಮೇನ್ ರೋಡಲ್ಲಿ ಬಂದು ಎಕರೆ ಬಂದು ಆವಾಗ ಬರೀ 1,70,80,00,000 80 ಲಕ್ಷ ಇದ್ದಿದ್ದು ಮೇನ್ ರೋಡಲ್ಲಿ ಇವಾಗ 2.25 ಕೋಟಿ 2.5 ಕೋಟಿ ಎಕರೆ ಆಗಿದೆ. ಆವಾಗ ಸೈಟ್ಗಳು ಕಮ್ಮಿ ಇತ್ತು, ಇವಾಗೆಲ್ಲ 1 to ಡಬಲ್ ಆಗಿದೆ. ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೂ ಕೂಡ ನಿಮಗೆ ಒನ್ ಇಯರ್ ಕಳೆದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದು 1 to ಡಬಲ್ ರೇಟ್ ನಿಮಗೆ ಈ ಜಾಗದಲ್ಲಿ ಸಿಗತ್ತೆ. ನಿಮಗೆ ನಮ್ದು ಹತ್ರ ಇದೆ ಅಂತ ಹೇಳ್ಬಿಟ್ಟು ಯಾವುದ್ಯಾವುದೋ ಮೂಲೆಗೆಲ್ಲ ಕರ್ಕೊಂಡೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ರೇಟ್ಗಳು ಬೆಳೆಯೋದಿಲ್ಲ. 1 ವರ್ಷ 2 ವರ್ಷ ಆದರೂ ಆ ರೇಟ್ಗಳು ಬೆಳೆಯೋದಿಲ್ಲ. ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ಇಲ್ಲಿ ಮನೆಯನ್ನಾದರೂ ಕಟ್ಕೋಬೋದು, ಮನೆ ಕಟ್ಕೊಂಡು ಬಾಡಿಗೆ ಆದರೂ ಬಿಡ್ಬೋದು. ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದರೆ ನೀವು ಈಗ ಸೈಟ್ ತಗೊಂಡು ರಿಜಿಸ್ಟರ್ ಮಾಡ್ಕೊಂಡು ಇನ್ನು 1 ವರ್ಷ ಬೇಕಾದ್ರೆ ಸೇಲ್ ಮಾಡಿದ್ರು ನಿಮಗೆ 1 to ಡಬಲ್ ರೇಟ್ ಸಿಗೋವಂಥ ಜಾಗ ಇದು. ಸರ್, ಈಗ ಇಲ್ಲಿ ಸೇಲ್ ಆಯಿತು, ಬೇರೆ ಕಡೆನೂ ಸೈಟ್ ಇದೆಯಾ? ಸರ್, ನಮ್ಮಲ್ಲಿ ನೆಲಮಂಗಲದಲ್ಲಿದೆ, ಹೆಸರುಘಟ್ಟದಲ್ಲಿದೆ. ನಿಮಗೆ 4.5 ಲಕ್ಷದಿಂದ 30 ಲಕ್ಷದವರೆಗೂ ಬಡ್ಜೆಟ್ ಏನು ರೇಟ್ ಇದೆ ಆ ರೇಟಿನ ತಕ್ಕ ನಮ್ಮಲ್ಲಿ ಸೈಟ್ಗಳು ಅವೈಲಬಿಲಿಟಿ ನಮ್ಮ ಹತ್ರ ಇದೆ. ಸರ್, ಕೆಳಗಡೆ ಬರೋವಂಥ ನಂಬರ್ಗೆ ಫೋನ್ ಮಾಡಿ. ನಮ್ಮ ಕಂಪ್ನಿ ಕಡೆಯಿಂದ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ. ನೀವು ಫ್ಯಾಮಿಲಿ ಸಮೇತ ಬಂದು ವಿಸಿಟ್ ಮಾಡಿ.